ಹಾಯ್ ಟು ವೀಕ್ಷಕರೇ, ಮನೋಜಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶೇಷ BDS ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30x40 ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ ಹಾಗೆ ಫಸ್ಟ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರಾನೈಟ್ನಲ್ಲಿ ಕ್ಲಾಡಿಂಗ್ ಮಾಡಿರೋಂಥದ್ದು. ಹಾಗೆ ಫಂಟರ್ಮ್ಯಾಕ್ ಶೀಟ್ ಕೂಡ ಯೂಸ್ ಮಾಡಿದ್ದಾರೆ ವಿಂಡೋ ಆರ್ಚ್ನಲ್ಲಿ. ಸೆಕೆಂಡ್ ಮತ್ತೆ ಥರ್ಡ್ ಫ್ಲೋರ್ನಲ್ಲಿ ಫಂಟರ್ಮ್ಯಾಕ್ ಶೀಟ್ ಹಾಗೆ PVC ರಾಫ್ಟರ್ ಶೀಟಿಂದ ಎಲಿವೇಶನ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ ಗೇಟ್ ಮಾಡಿದ್ದಾರೆ. ಗೇಟ್ನಲ್ಲಿ ಬಂದು MS ಟ್ಯೂಬ್ ಹಾಗೆ MS CNC ಕಟ್ಟಿಂಗ್ ಶೀಟ್ ಯೂಸ್ ಮಾಡಿರುವಂಥ ಗೇಟ್ ಸಿಗುತ್ತೆ. ಸ್ಲೈಡಿಂಗ್ ವಿತ್ ಓಪನ್ ಟೈಪ್ ಸಿಂಗಲ್ ಓಪನ್ ಟೈಪ್ ಗೇಟ್ ಮಾಡಿರುವಂಥದ್ದು. ಇಲ್ಲಿ ಪಾರ್ಕಿಂಗ್ ನ ಫ್ಲೋರಿಂಗ್ ನಲ್ಲಿ ಬಂದು ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ವಾಲ್ ನಲ್ಲಿ ಪೂರ್ತಿ ನಿಮಗೆ 4 ಫೀಟ್ ಹೈಟ್ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಗ್ರಾನೈಟ್ ಬೀಡಿಂಗ್ ಕೊಟ್ಟಿರುವಂತದ್ದು. ಇಲ್ಲಿ 2 ವಿಂಡೋ ಕೂಡ ಕೊಟ್ಟಿದ್ದಾರೆ. ಬಿಲ್ಡಿಂಗ್ ನ 3 ಕಡೆ ನಿಮಗೆ 2 ಫೀಟ್ ಸೆಟ್ ಬ್ಯಾಕ್ ಬರುತ್ತೆ. ಇಲ್ಲಿ ಬಂದು ನಿಮಗೆ ಬೋರ್ವೆಲ್ ಬರುವಂತದ್ದು. ಬೋರ್ವೆಲ್ ಇಲ್ಲಿ ಸಿಗುತ್ತೆ. ಪಾರ್ಕಿಂಗ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 3 ರಿಂದ 4 ಕಾರ್ಗಳು ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುವಂಥದ್ದು. ಈ ಕಡೆ ಬಂದು ಲಿಫ್ಟ್ ಏರಿಯಾ ಬರುತ್ತೆ. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲ್ ಇಂದ ಕ್ಲಾಡಿಂಗ್ ಮಾಡಿರುವಂಥದ್ದು, ಇಟಾಲಿಯನ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಲಿಫ್ಟ್ ಏರಿಯಾ ಪಕ್ಕದಲ್ಲಿ ಒಂದು ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ಇಲ್ಲಿ ಕೊಟ್ಟಿರುವಂಥದ್ದು. ಸೀಲಿಂಗ್ ಅಲ್ಲಿ ಇಲ್ಲೂ ಕೂಡ ಸೀಲಿಂಗ್ ಅಲ್ಲಿ ನಿಮಗೆ ಪೂರ್ತಿ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಗೇಟ್ ಬಂದು ನಿಮಗೆ ಈ ವಾಲ್ ನಲ್ಲಿ ಸ್ಲೈಡ್ ಆಗುವಂಥದ್ದು. ಇಲ್ಲಿಗೆ ಸ್ಲೈಡಿಂಗ್ ಕೊಟ್ಟಿರುವಂಥದ್ದು. ಇನ್ನ ಸೆಟ್ ಬ್ಯಾಕ್ ಹೋಗೋದಕ್ಕೆ ಸ್ಟೇರ್ ಕೇಸ್ ಕೆಳಗಡೆ ಒಂದು MS ನ ಡೋರ್ ಕೂಡ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಪೇಸ್ ಸಿಗುತ್ತೆ, ಓಪನ್ ಸ್ಪೇಸ್ ಕೊಟ್ಟಿರುವಂಥದ್ದು. ಇಲ್ಲಿಂದ ನಮಗೆ ಎಕ್ಸ್ಟೀರಿಯರ್ ಸ್ಟೇರ್ ಸ್ಟಾರ್ಟ್ ಆಗುವಂಥದ್ದು. ಎಕ್ಸ್ಟೀರಿಯರ್ ಸ್ಟೇರ್ಸ್ ನಲ್ಲಿ ಬಂದು ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆ 2x4 ಮಾರ್ಬಲ್ ಫಿನಿಶಿಂಗ್, ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ರೈಲಿಂಗ್ ಬಂದು SS ಟ್ಯೂಬ್ಸ್ ನಿಂದ ಮಾಡಿದ್ದಾರೆ. ಇಲ್ಲಿ ಈ ಕಡೆ ರೈಲಿಂಗ್ ಬಂದು ನಿಮಗೆ ಟಫಾನ್ ಗ್ಲಾಸ್ ಆಗಿ SS ಟ್ಯೂಬ್ ಯೂಸ್ ಮಾಡಿರುವಂತ ರೈಲಿಂಗ್ ಸಿಗುತ್ತೆ. ಮೇನ್ ಡೋರ್ ಫ್ರಂಟ್ ವಾಲ್ ನಲ್ಲಿ ನಿಮಗೆ ವಾಲ್ ಪೂರ್ತಿ ಕ್ಲಾಡಿಂಗ್ ಮಾಡಿರುವಂಥದ್ದು. ಮಾರ್ಬಲ್ ಕ್ಲಾಡಿಂಗ್, ಇಟಾಲಿಯನ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ಫಂಟರ್ಮ್ಯಾಕ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಮೇನ್ ಡೋರ್ ನಲ್ಲಿ ಬಂದು ನಿಮಗೆ ಬರ್ಮಾಟಿಕ್ ನಲ್ಲಿ ಮಾಡಿರುವಂತ ವಾಸ್ಕಲ್ ಆಗಿ ಮೇನ್ ಡೋರ್ ಸಿಗುತ್ತೆ. ಪೂರ್ತಿ 3 ಕಡೆ ನಿಮಗೆ ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದಾರೆ. ಯು ಶೇಪ್ ನಲ್ಲಿ ವಿಂಡೋ ಕೊಟ್ಟಿರುವಂಥದ್ದು. ಸೆಂಟರ್ ನಲ್ಲಿ ಡೋರ್ ಸಿಗುತ್ತೆ. ಡೋರ್ ನ ಡಿಸೈನ್ ನೀವು ನೋಡಬಹುದು, ಸಿಂಪಲ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಡೋರ್ ನಲ್ಲಿ ಒಳಗೆ ಎಂಟ್ರಿ ಆದ್ರೆ ಮೊದಲು ನಮಗೆ ರೈಟ್ ಸೈಡ್ ನಲ್ಲಿ ಪೂರ್ತಿ ನಿಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ನೋಡಬಹುದು. ಲಿವಿಂಗ್ ಏರಿಯಾ ವಾಲ್ಸ್ ಪೂರ್ತಿ ನಿಮಗೆ ರಾಫ್ಟರ್ ಶೀಟ್ ಇಂದ ಕ್ಲಾಡಿಂಗ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಬಂದು ನಿಮಗೆ ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿರುವಂಥದ್ದು. ವೈಟ್ ಕಲರ್ ಇರೋದು ಬಂದು ನಿಮಗೆ ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿದ್ದಾರೆ. ವುಡನ್ ಫಿನಿಶಿಂಗ್ ಇರೋದು ಪೂರ್ತಿ ನಿಮಗೆ ವಿನಿಯರ್ ನಲ್ಲಿ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡಿದ್ರೆ ಸೀಲಿಂಗು ಕೂಡ ಪೂರ್ತಿ ನಿಮಗೆ ವಿನಿಯರ್ ಹಾಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ಸೆಂಟರ್ ನಲ್ಲಿ CNC ಕಟ್ಟಿಂಗ್ ಸನ್ ಬೋರ್ಡ್ ಕೂಡ ಯೂಸ್ ಮಾಡಿರುವಂಥದ್ದು. ವೆಸ್ಟ್ ಫೇಸಿಂಗ್ ವಾಲ್ ನಲ್ಲಿ ನಿಮಗೆ 4 ಶಟರ್ ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಮೇಲೆ 2 ಫಿಕ್ಸೆಡ್ ವಿಂಡೋ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ TV ಕ್ಯಾಬಿನೆಟ್ ಅಟ್ಯಾಚ್ ಆಗಿ ನಮಗೆ ಡೋರ್ ಸಿಗುತ್ತೆ ಕಾಮನ್ ವಾಶ್ರೂಮ್ಗೆ ಹೋಗೋದಕ್ಕೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಕಾಮನ್ ವಾಶ್ರೂಮ್ ಕೊಟ್ಟಿರುವಂಥದ್ದು. ವಾಶ್ರೂಮ್ಸ್ ಅಲ್ಲಿ ಪೂರ್ತಿ ನಿಮಗೆ 10 ಫೀಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಯಾವುದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸೇಲ್ ಆದ್ಮೇಲೆ ಮಾಡಿಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಇನ್ನ ಇಲ್ಲಿಂದ ಹೊರಗಡೆ ಬಂದ್ರೆ ನಮಗೆ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಬೀಮ್ಸ್ ಕೂಡ ಎಲ್ಲ ನಿಮಗೆ ವಿನಿಯರ್ ನಿಂದ ಕವರ್ ಮಾಡಿರುವಂಥದ್ದು. ಮೇನ್ ಡೋರ್ ಪಕ್ಕದಲ್ಲೇ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಲಿಫ್ಟ್ ಏರಿಯಾ ವಾಲ್ ಪೂರ್ತಿ ಇಟಾಲಿಯನ್ ಮಾರ್ಬಲ್
ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲೂ ಮೇನ್ ಡೋರ್ ಫ್ರಂಟ್ ನಲ್ಲಿ ನಿಮಗೆ ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿರುವಂತದ್ದು. ಕಿಚನ್ಗೆ ಎಂಟ್ರಿ ಆಗೋದಕ್ಕೆ ಆರ್ಚ್ ಮಾಡಿದ್ದಾರೆ, ಇದು ಕೂಡ ವಿನಿಯರ್ ನಲ್ಲೇ ಮಾಡಿರುವಂತದ್ದು. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂತದ್ದು ನೋಡ್ಬೋದು, ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಆರ್ಚ್ ನಲ್ಲಿ ಒಳಗೆ ಎಂಟ್ರಿ ಆದ್ರೆ ನಮಗೆ ರೈಟ್ ಸೈಡ್ ನಲ್ಲಿ ಓಪನ್ ಕಿಚನ್ ಏರಿಯಾ ಬರುತ್ತೆ. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 9 ಟ್ಯಾಂಡಮ್ ಬಾಕ್ಸ್ ಸಿಗುತ್ತೆ. ಒಂದು BPO ಬಾಟಲ್ ಪುಲ್ ಔಟ್ ಕೊಟ್ಟಿರುವಂತದ್ದು. ಸ್ಲ್ಯಾಬ್ ನಲ್ಲಿ 20 mm ನ ಬ್ಲಾಕ್ ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ವಾಲ್ ಪೂರ್ತಿ ನಿಮಗೆ ರೂಫ್ ಹೈಟ್ವರೆಗೂ ಕ್ಲಾಡಿಂಗ್ ಮಾಡಿರುವಂತದ್ದು ಟೈಲ್ ನಲ್ಲಿ. ಇಲ್ಲಿ ವಿಂಡೋ ಸಿಗುತ್ತೆ, ಮೇಲೆ ಫಿಕ್ಸೆಡ್ ಕೊಟ್ಟಿದ್ದಾರೆ, ಒಂದು ಸಿಂಗಲ್ ಶಟರ್ ವಿಂಡೋ ಕೊಟ್ಟಿದ್ದಾರೆ. ಎಲ್ಲ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂತದ್ದು. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಅದು ಬಂದು ನಿಮಗೆ ಪ್ರೊಫೈಲ್ ಡೋರ್ಸ್ ಯೂಸ್ ಮಾಡಿರುವಂತದ್ದು, ಅಲ್ಯೂಮಿನಿಯಂ ಪ್ರೊಫೈಲ್ ಗ್ಲಾಸ್ ಡೋರ್ ಯೂಸ್ ಮಾಡಿರುವಂತದ್ದು. ಅದ್ರ ಮೇಲೆ ಲಾಫ್ಟ್ ಸಿಗುತ್ತೆ, ಎಲ್ಲ ಆಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿರುವಂತದ್ದು. ಕಿಚನ್ ನಲ್ಲಿ ಲಾಫ್ಟ್ ನಲ್ಲಿ ಲಾಫ್ಟ್ ಬಾಟಮ್ ಅಲ್ಲಿ ನೋಡ್ಬೋದು ನೀವು ಪ್ರೊಫೈಲ್ ಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ಕಾರ್ನರ್ ಅಲ್ಲಿ ಒಂದು ಪ್ಯಾಂಟ್ರಿ ಯೂನಿಟ್ ಕೊಟ್ಟಿರುವಂತದ್ದು ನೋಡ್ಬೋದು. ಇಲ್ಲಿ ಪ್ಯಾಂಟ್ರಿ ಯೂನಿಟ್ ಬರುತ್ತೆ. ಕಿಚನ್ ಮಾತ್ರ ನಿಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿರುವಂತದ್ದು. ಇನ್ನು ಈ ಕಡೆ ಬಂದ್ರೆ ಡೈನಿಂಗ್ ಏರಿಯಾ ಸಿಗುತ್ತೆ. ಇಲ್ಲೂ ಕೂಡ ವಿಂಡೋ ಕೊಟ್ಟಿದ್ದಾರೆ, 2 ಶಟರ್ ವಿಂಡೋ ಆಗಿ ಮೇಲೆ ಫಿಕ್ಸೆಡ್ ಕೊಟ್ಟಿದ್ದಾರೆ. ಇಲ್ಲೂ ಒಂದು ಪ್ರೊಫೈಲ್ ಡೋರ್ ಹಾಕಿ ಮಾಡಿರುವಂತ ಕ್ರಾಕರಿ ಯೂನಿಟ್ ಟೈಪ್ ಮಾಡಿರುವಂಥದ್ದು. ಕೆಳಗಡೆ ಬಾಟಮ್ ಕ್ಯಾಬಿನೆಟ್ ಕೂಡ ಸಿಗುತ್ತೆ. ಇಲ್ಲೂ ಕೂಡ ಡ್ರಾಯರ್ಸ್ ಕೊಟ್ಟಿದ್ದಾರೆ, ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ಟೀ ಕುಡ್ನ ಡೋರ್ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ ಕಿಚನ್ ಯುಟಿಲಿಟಿ ಏರಿಯಾಗೆ ಹೋಗಕ್ಕೆ ಕೊಟ್ಟಿರುವಂಥದ್ದು ನೋಡ್ಬೋದು. ಇಲ್ಲೂ ಕೂಡ 4 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿ ಅದ್ರ ಮೇಲೆ ಗ್ರಿಲ್ ಕೊಟ್ಟಿರುವಂಥದ್ದು. ಸೇಫ್ಟಿ ಗ್ರಿಲ್, MS ನಿಂದ ಮಾಡಿರುವಂಥ ಸೇಫ್ಟಿ ಗ್ರಿಲ್ ಸಿಗುತ್ತೆ. ಟಿವಿಗೆ ನಿಮಗೆ ಡೈನಿಂಗ್ ಏರಿಯಾ ಪಕ್ಕದಲ್ಲೇ ದೇವಮೂಲೆ ಕರೆಕ್ಟ್ ಆಗಿ ಪೂಜಾ ರೂಮ್ ಸಿಗುವಂಥದ್ದು. ಪೂಜಾ ರೂಮ್ ಹತ್ರ ನಿಮಗೆ ಒಂದು 2 ಶಟರ್ನ ವಿಂಡೋ ಸಿಗುತ್ತೆ. ಪೂಜಾ ರೂಮ್ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಆರ್ಚ್ ಮಾಡಿದ್ದಾರೆ. ಆರ್ಚ್ ಬಂದು ಕಾರ್ವಿಂಗ್ ಟೀಕುಡ್ ಅಲ್ಲಿ ಯೂಸ್ ಮಾಡಿರುವಂಥದ್ದು. ಟೀಕುಡ್ ಅಲ್ಲಿ ಕಾರ್ವಿಂಗ್ ಮಾಡಿರುವಂತ ಆರ್ಚ್ ಸಿಗುತ್ತೆ. ವಾಸ್ಕಲಾಗೆ ಡೋರ್ ಕೂಡ ನಿಮಗೆ ಟೀಕುಡ್ ನಲ್ಲೇ ಮಾಡಿರುವಂಥದ್ದು, ಅದು ಕೂಡ ಕಾರ್ವಿಂಗ್ ಡಿಸೈನ್ ಮಾಡಿದ್ದಾರೆ. ಇನ್ನ ಸ್ಲ್ಯಾಬ್ ಅಲ್ಲಿ ನೋಡೋದಾದ್ರೆ ನೀವು ಸ್ಲ್ಯಾಬ್ ನಲ್ಲಿ ಬಂದು ಮಾರ್ಬಲ್ ಯೂಸ್ ಮಾಡಿರುವಂತದ್ದು, ಇಟಾಲಿಯನ್ ಮಾರ್ಬಲ್, ವೈಟ್ ಮಾರ್ಬಲ್ ಯೂಸ್ ಮಾಡಿರುವಂತಹ ಸ್ಲ್ಯಾಬ್ ಸಿಗುತ್ತೆ. ಫ್ಲೋರಿಂಗ್ ನಲ್ಲಿ ಸೇಮ್ ಲಿವಿಂಗ್ ಅಲ್ಲಿ ಯೂಸ್ ಮಾಡಿರುವಂತಹ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ವಾಲ್ ನಲ್ಲಿ ಕೂಡ ಪೂರ್ತಿ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂತದ್ದು. ಸೀಲಿಂಗ್ ನೋಡೋದಾದ್ರೆ ನೀವು ಸೀಲಿಂಗ್ ನಲ್ಲಿ ವುಡ್ ವರ್ಕ್ ನಲ್ಲಿ ಫಾಲ್ ಸೀಲಿಂಗ್ ಮಾಡಿರುವಂತದ್ದು. ವಿನಿಯರ್ ಯೂಸ್ ಮಾಡಿದ್ದಾರೆ, ಪಾಲಿಶ್ಡ್ ವಿನಿಯರ್. ಸೆಂಟರ್ ನಲ್ಲಿ ಒಂದು ಇಚಿಂಗ್ ಗ್ಲಾಸ್ ಹಾಕಿ ಲೈಟಿಂಗ್ ಮಾಡಿರುವಂತದ್ದು. ಇಲ್ಲಿ ಇನ್ನ ಇಲ್ಲಿಂದ ಮತ್ತೆ ಹೊರಗೆ ಬಂದರೆ ಲಿವಿಂಗ್ ಕಡೆ ನಮಗೆ ಇಂಟೀರಿಯರ್ ಸ್ಟೇಸ್ ಸ್ಟಾರ್ಟ್ ಆಗುವಂಥದ್ದು. ಲಿಫ್ಟ್ ಏರಿಯಾ ಆಪೋಸಿಟ್ ಅಲ್ಲಿ ಸ್ಟೇರ್ಕೇಸ್ ಕೂಡ ಸೇಮ್ ಇಟಾಲಿಯನ್ ಮಾರ್ಬಲ್ ಹಾಕಿದ್ದಾರೆ. ಇಲ್ಲೊಂದು 2 ಶಟರ್ ವಿಂಡೋ ಕೊಟ್ಟಿರುವಂಥದ್ದು. ರೈಲಿಂಗ್ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಇಲ್ಲಿ ಮೇಲೆ ಬಂದರೆ ನಮಗೆ ಸೆಕೆಂಡ್ ಫ್ಲೋರ್ ನಲ್ಲಿ ಮೊದಲು ಲಿಫ್ಟ್ ಏರಿಯಾ ಸಿಗುವಂಥದ್ದು. ಇಲ್ಲೂ ಕೂಡ ಲಿಫ್ಟ್ ಏರಿಯಾನಲ್ಲಿ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಪೂರ್ತಿ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಎಲ್ಲ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಈ ಕಡೆ ನಮಗೆ ಮಾಸ್ಟರ್ ಬೆಡ್ರೂಮ್ ನ ಡೋರ್ ಸಿಗುತ್ತೆ. ಎಲ್ಲ ಟೀಕುಡ್ ವಾಸ್ಕಲ್ ಆಗಿ ಟೀಕುಡ್ ಡೋರ್ ಯೂಸ್ ಮಾಡಿರುವಂಥದ್ದು ರೂಮ್ಸ್ ಅಲ್ಲಿ. ಪ್ರತಿಯೊಂದು ಡೋರ್ ಆಗಿ ವಾಸ್ಕಲ್ ಬಂದು ಟೀಕುಡ್ ನಲ್ಲೇ ಮಾಡಿರುವಂಥದ್ದು. ಬಾತ್ರೂಮ್ಸ್ ಕೂಡ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನೋಡೋದಾದ್ರೆ ನೀವು 2 ಕಡೆ 2 ಶಟರ್ ವಿಂಡೋ ಕೊಟ್ಟು ಸೆಂಟರ್ ನಲ್ಲಿ ಕಾಟ್ ಮಾಡಿರುವಂಥದ್ದು. ವಿನಿಯರ್ ಯೂಸ್ ಮಾಡಿರುವಂಥದ್ದು. ಕಾಟ್ ನಲ್ಲಿ ವಿನಿಯರ್ ನಲ್ಲಿ ಮಾಡಿರುವಂಥ ಕಾಟ್, ಹೆಡ್ ಬೋರ್ಡ್ ಹಾಗೆ ಫಾಲ್ ಸೀಲಿಂಗ್ ಒಂದೇ ಪೀಸ್ ಅಲ್ಲಿ ಕಂಟಿನ್ಯೂ ಆಗುವಂಥದ್ದು. ಕಾಟ್ನ 2 ಕಡೆ ನಿಮಗೆ ಡ್ರಾಯರ್ಸ್ ಕೂಡ ಕೊಟ್ಟಿದ್ದಾರೆ. ಈ ಕಡೆ ಕುಬೇರ್ ಮೂಲಕ ಕರೆಕ್ಟ್ ಆಗಿ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್, 4 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್. ಹಾಗೆ ಕೆಳಗಡೆ ನಿಮಗೆ ಡ್ರಾಯರ್ ಸಿಗುತ್ತೆ. 5 ಡ್ರಾಯರ್ಸ್ ಕೊಟ್ಟಿರುವಂಥದ್ದು. ಕಾಟ್ ಆಪೋಸಿಟ್ ವಾಲ್ ನಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿರುವಂಥದ್ದು. ಇದು ಬಂದು ಎಲ್ಲ ಲ್ಯಾಮಿನೇಟ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಹಾಗೆ ಟಿವಿ ಕ್ಯಾಬಿನೆಟ್ ನಲ್ಲಿ. ಈ ಕಡೆ ಅಟ್ಯಾಚ್ಡ್ ಬಾತ್ರೂಮ್ ಡೋರ್ ಕೊಟ್ಟಿರುವಂಥದ್ದು. ಬಾತ್ರೂಮ್ ಅಲ್ಲಿ ನಿಮಗೆ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ನೋಡ್ಬೋದು. ನಿಮಗೆ ಶವರ್ ಏರಿಯಾ ಇಲ್ಲಿ ಕೊಟ್ಟಿರುವಂಥದ್ದು. ಇಲ್ಲಿ ಗ್ಲಾಸ್ ಎನ್ಕ್ಲೋಷರ್ ಹಾಕ್ಬೇಕಾಗತ್ತೆ. ವಾಲ್ ನಲ್ಲಿ ಪೂರ್ತಿ 10 feet ಹೈಟ್ ವರೆಗೂ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವುಡ್ ನಲ್ಲಿ ಮಾಡಿರುವಂತಹ ವಿಂಡೋಸ್
ಕೊಟ್ಟಿರುವಂಥದ್ದು ರಾಫ್ಟರ್ಸ್. ಇದ್ರ ಪಕ್ಕದಲ್ಲೇ ಬಾಲ್ಕನಿ ಡೋರ್ ಸಿಗುತ್ತೆ. ಬಾಲ್ಕನಿ ಕೂಡ ನಿಮಗೆ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಬಂದು ನಿಮಗೆ ರೈಲಿಂಗ್ ಬಂದು SS ಟ್ಯೂಬ್ ಆಗಿ ಟಫನ್ ಗ್ಲಾಸ್ ನಲ್ಲಿ ಮಾಡಿರುವಂಥದ್ದು. ವಾಲ್ ನಲ್ಲಿ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸಿಟ್ಟಿಂಗ್ಗೆ ಸ್ಪೇಸ್ ಇದೆ. ಇಲ್ಲಿ ಕುತ್ಕೋಬಹುದು, 4 ಜನ ಕೂರುವಷ್ಟು ಸ್ಪೇಸ್ ಸಿಗುವಂಥದ್ದು. ಫ್ಲೋರಿಂಗ್ ನಲ್ಲಿ ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿಂದ ಹೊರಗೆ ಬಂದ್ರೆ ನಾವು ಈ ಕಡೆ ಕಿಡ್ಸ್ ರೂಮ್ ನ ಡೋರ್ ಸಿಗುವಂಥದ್ದು. ಈ ರೂಮಲ್ಲಿ ಕೂಡ ನಿಮಗೆ ಸೆಂಟರ್ ನಲ್ಲಿ ಕಾಟ್ ಮಾಡಿ 2 ಕಡೆ 2 ಶಟರ್ ನ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಂಡೋಲು ಮೇಲ್ಗಡೆ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಕಾಟ್ ನ 2 ಕಡೆ ನಿಮಗೆ ಡ್ರಾಯರ್ ಸಿಗುತ್ತೆ. ಇಲ್ಲೂ ಕೂಡ ಪೂರ್ತಿ ವಿನಿಯರ್ ನಲ್ಲೇ ಮಾಡಿರುವಂಥದ್ದು. ಕಾಟ್, ಹೆಡ್ ಬೋರ್ಡ್ ಹಾಗೆ ಫಾಲ್ ಸೀಲಿಂಗ್ ಪೂರ್ತಿ ವಿನಿಯರ್ ನಲ್ಲಿ ಮಾಡಿದ್ದಾರೆ. ಬಾಕಿ ಎಲ್ಲ POP ನಲ್ಲಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಕಾಟ್ ಆಪೋಸಿಟ್ ವಾಲ್ ನಲ್ಲಿ ಟಿವಿ ಕ್ಯಾಬಿನೆಟ್ ಸಿಗುತ್ತೆ. ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ. ಇದು ಬಂದು ನಿಮಗೆ ರಾಫ್ಟರ್ ಶೀಟ್ಸ್ ಹಾಗೆ ಅಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಬಂದು ಡ್ರೆಸ್ಸಿಂಗ್ ಮಿರರ್ ಬರುವಂಥದ್ದು ನೋಡ್ಬೋದು ನೀವು ಕಾರ್ನರ್ ಅಲ್ಲಿ. ಹಾಗೆ ನಿಮಗೆ ಹಿಡನ್ ಬಾತ್ರೂಮ್ ಬರುತ್ತೆ. ಹಿಡನ್ ವಾಶ್ರೂಮ್ ಕೊಟ್ಟಿರುವಂಥದ್ದು. ಇಲ್ಲಿ 6 ಡೋರ್ಗಳು ಕೊಟ್ಟಿದ್ದಾರೆ. 4 ಬಂದು ನಿಮಗೆ ವಾರ್ಡ್ರೋಬ್ ಕೊಟ್ಟಿರುವಂಥದ್ದು. ಈ ಸೆಂಟರ್ನ 2 ಡೋರ್ ಬಂದು ನಿಮಗೆ ವಾಶ್ರೂಮ್ಗೆ ಹೋಗೋದಕ್ಕೆ ಕೊಟ್ಟಿರುವಂಥದ್ದು. ಮೇಲೆ ಲಾಫ್ಟ್ ಸಿಗುತ್ತೆ. ಎಲ್ಲ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಒಳಗೆ ಬಂದರೆ ನಮಗೆ ಅಟ್ಯಾಚ್ಡ್ ಬಾತ್ರೂಮ್ ಸಿಗುವಂಥದ್ದು. ಇಲ್ಲೂ ಕೂಡ ಎಲ್ಲ 10 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಎಲ್ಲ ನಿಮಗೆ ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಮಾಡಿರುವಂಥದ್ದು ಎಲ್ಲ ಬಾತ್ರೂಮ್ಸಲ್ಲೂ. ಬಾತ್ರೂಮ್ ಫ್ಲೋರಿಂಗ್ ಕೂಡ ನಿಮಗೆಲ್ಲ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿಂದ ನಾವು ಮತ್ತೆ ಮೇಲೆ ಕಂಟಿನ್ಯೂ ಮಾಡಿದ್ರೆ ಇಲ್ಲೂ ಕೂಡ ಲ್ಯಾಂಡಿಂಗ್ ನಲ್ಲಿ ಒಂದು 2 ಶಟರ್ನ ವಿಂಡೋ ಸಿಗುತ್ತೆ. ಮೇಲೆ ಕಂಟಿನ್ಯೂ ಮಾಡಿದ್ರೆ ನಾವು 3rd ಫ್ಲೋರ್ ನಲ್ಲಿ ಕೂಡ ಸೇಮ್ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಲಿಫ್ಟ್ ಏರಿಯಾ ಸಿಗುತ್ತೆ. ನೀವು ಇಲ್ಲಿ ಸ್ಟಡಿ ಟೇಬಲ್ ಕೂಡ ಮಾಡ್ಕೋಬಹುದು. ಬುಕ್ ರ್ಯಾಕ್ ಆಗಿ ಸ್ಟಡಿ ಟೇಬಲ್. ಇಲ್ಲಿ ಲಿಫ್ಟ್ ಏರಿಯಾ ಸಿಗುತ್ತೆ. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಈ ಕಡೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು. ಸೇಮ್ ಕೆಳಗೆ ನೋಡಿದಾಗನೇ ಸೇಮ್ ಪ್ಯಾಟರ್ನ್ ಅಲ್ಲಿ ಮಾಡಿರುವಂಥದ್ದು ಮಾಸ್ಟರ್ ಬೆಡ್ರೂಮ್. ಕಾಟ್ ಮಾಡಿದ್ದಾರೆ ವಿನಿಯರ್ ನಲ್ಲಿ. ಹೆಡ್ ಬೋರ್ಡ್, ಫಾಲ್ ಸೀಲಿಂಗ್ ಎಲ್ಲ ಒಂದೇ ಪೀಸ್ ನಲ್ಲಿ ಮಾಡಿರುವಂಥದ್ದು. ವಿನಿಯರ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಕಾಟ್ನ 2 ಕಡೆ 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ವಾರ್ಡ್ರೋಬ್ ನಲ್ಲಿ ಬಂದು ನಿಮಗೆ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು. 4 ಡೋರ್ ಸ್ಲೈಡಿಂಗ್ ಡೋರ್ಸ್ ಕೊಟ್ಟಿರುವಂಥದ್ದು ವಾರ್ಡ್ರೋಬ್ ನಲ್ಲಿ. ಅದ್ರ ಕೆಳಗಡೆ ಬಾಟಮ್ ಅಲ್ಲಿ ನಿಮಗೆ ಡ್ರಾಯರ್ಸ್ ಕೊಟ್ಟಿದ್ದಾರೆ. ಎಲ್ಲ ಪ್ರೊಫೈಲ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ ಒಳಗಡೆ ನಿಮಗೆ. ಬಾಕಿ ಸೀಲಿಂಗ್ ಅಲ್ಲಿ ಕಾಟ್ ಬಿಟ್ಟು ಈ ಕಡೆ ನೋಡೋದಾದ್ರೆ ನೀವು POP ನಲ್ಲಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಕಾಟ್ ಆಪೋಸಿಟ್ ವಾಲ್ ನಲ್ಲಿ ಟಿವಿ ಕ್ಯಾಬಿನೆಟ್ ಬರುತ್ತೆ. ಇದು ಕೂಡ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ಈ ಕಡೆ ಬಂದು ನಮಗೆ ಅಟ್ಯಾಚ್ಡ್ ಬಾತ್ರೂಮ್ ಕೊಟ್ಟಿರುವಂಥದ್ದು. ಸೇಮ್ ಸೈಜ್ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಹೇಗಿತ್ತು ಅದೇ ತರ ನಿಮಗೆ ಎಲ್ಲ ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಮಾಡಿರುವಂಥದ್ದು. ಇಲ್ಲಿ ಬಂದು ಬಾಲ್ಕನಿ ಬರುತ್ತೆ. ಬಾಲ್ಕನಿ ವಾಲ್ಸ್ ಪೂರ್ತಿ ನಿಮಗೆ ರೂಫ್ ಹೈಟ್ವರೆಗೂ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗ್ ನಲ್ಲಿ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ ಆಗಿ ಟಫಾನ್ ಗ್ಲಾಸ್ ರೈಲಿಂಗ್ಸ್ ಕೊಟ್ಟಿರುವಂಥದ್ದು. ಫ್ಲೋರಿಂಗ್ ನಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೋಡ್ ಸೈಡ್ ಬರುವಂತ ಬಾಲ್ಕನಿ ಇದು. ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂತ ಬಾಲ್ಕನಿ. ಮತ್ತೆ ಇಲ್ಲಿಂದ ಹೊರಗಡೆ ಬಂದ್ರೆ ನಮಗೆ ಈ ಕಡೆ ಕಿಡ್ಸ್ ರೂಮ್ ನ ಡೋರ್ ಸಿಗುವಂಥದ್ದು. ಇಲ್ಲೂ ಕೂಡ ವಿನಿಯರ್ ನಲ್ಲೇ ಮಾಡಿರುವಂತ ಕಾಟ್, ಹೆಡ್ ಬೋರ್ಡ್ ಹಾಗೆ ಫಾಲ್ ಸೀಲಿಂಗ್ ಸಿಗುತ್ತೆ. ಪ್ರೊಫೈಲ್ ಲೈಟ್ ಹಾಕಿದ್ದಾರೆ. ಹೆಡ್ ಬೋರ್ಡ್ ಹಾಗೆ ಫಾಲ್ ಸೀಲಿಂಗ್ ನಲ್ಲಿ ಪ್ರೊಫೈಲ್ ಲೈಟ್ ಕೊಟ್ಟಿರುವಂಥದ್ದು. ಕಾಟ್ನ 2 ಕಡೆ 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಬಂದು ನಮಗೆ ಟಿವಿ ಕ್ಯಾಬಿನೆಟ್ ಸಿಗುವಂಥದ್ದು. ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಈ ಕಡೆ ವಾರ್ಡ್ರೋಬ್ಸ್ ಬರುವಂಥದ್ದು. ಎಲ್ಲ ಕುಬೇರನ್ ಮೂಲೆಗೆ ಕೊಟ್ಟಿದ್ದಾರೆ ವಾರ್ಡ್ರೋಬ್ಸ್ ನಿಮಗೆ. ವಾರ್ಡ್ರೋಬ್ಸ್ ಅಲ್ಲಿ ಇದು ಕೂಡ ಹಿಡನ್ ಬಾತ್ರೂಮ್ ಸಿಗುತ್ತೆ. ಸೆಂಟರ್ನ 2 ಡೋರ್ ಬಂದು ನಿಮಗೆ
ವಾಶ್ರೂಮ್ಗೆ ಹೋಗೋದಕ್ಕೆ ಕೊಟ್ಟಿರುವಂಥದ್ದು. ಎಲ್ಲ 10 feet ಟೈಲ್ ಕ್ಲಾಡಿಂಗ್ ಆಗಿದೆ. ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಮಾಡಿದ್ದಾರೆ. ಇಲ್ಲಿಂದ ಮತ್ತೆ ಮೇಲೆ ಕಂಟಿನ್ಯೂ ಮಾಡಿದ್ರೆ ಸೇಮ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಲ್ಯಾಂಡಿಂಗಲ್ಲಿ ವಿಂಡೋ ಕೊಟ್ಟಿದ್ದಾರೆ. ರೈಲಿಂಗ್ಸ್ ಬಂದು SS ಟ್ಯೂಬ್ನಲ್ಲಿ ಮಾಡಿರುವಂಥದ್ದು. SS ಟ್ಯೂಬ್ ಟಫಾನ್ ಗ್ಲಾಸ್ನಲ್ಲಿ. ಇಲ್ಲಿ ಸ್ಕೈಲೈಟ್ ಕೊಟ್ಟಿದ್ದಾರೆ. POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಟೆರೆಸ್ ಏರಿಯಾಗೆ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಡೋರ್ ಕೊಟ್ಟಿರುವಂಥದ್ದು. ಇಲ್ಲಿ ಮೇಲೆ ಬಂದರೆ ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಇಲ್ಲಿ ಬಂದು ಟ್ಯಾಂಕ್ ರೂಮ್ ಸಿಗುತ್ತೆ. ಟ್ಯಾಂಕ್ ಕೂಡ ಇನ್ಸ್ಟಾಲ್ ಆಗಿರೋಂಥದ್ದು, ಓಪನ್ ಕೊಟ್ಟಿರುವಂಥದ್ದು. ಈ ಕಡೆ ಕೂಡ ಓಪನ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಕಲ್ಲೆಲ್ಲ ಹಾಕಿ ಪ್ರೊವಿಷನ್ ಮಾಡಿರುವಂಥದ್ದು. ಪೂರ್ತಿ ಟೈಲ್ ಲೈಯಿಂಗ್ ಆಗಿರೋಂಥದ್ದು ಟೆರೆಸ್ನಲ್ಲಿ. ಇದು ಬಂದು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುವಂಥದ್ದು. ಇದು ಇಲ್ಲಿ ನೀವು ಸಿಟ್ಔಟ್ ಆಗಿ ಬೇಕಾದರೂ ಕನ್ವರ್ಟ್ ಮಾಡ್ಕೋಬಹುದು. ಸ್ಪೇಷಿಯಸ್ ಆಗಿದೆ, ತುಂಬ ದೊಡ್ಡ ಜಾಗ ಸಿಗುವಂಥದ್ದು ನಿಮ್ಗೆ ಇಲ್ಲಿ. ಈ ಒಂದು ಬಿಲ್ಡಿಂಗ್ ಬಂದು ನಿಮಗೆ ಸರ್ ವಿಶೇಷ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಸೊ BDA ಸೈಟ್ ಆಗಿರೋದ್ರಿಂದ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಆಗಿ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.